ಹಲೋ ಬೆಂಗಳೂರು. ವೀಕೆಂಡ್ ಅಂತ ಬಂದರೆ ಸಾಕು, ನಂದಿ ಹಿಲ್ಸು ಅದು ಇದು ಅಂತ ಓಡಾಡ್ತಾರೆ. ಬಟ್ ನಾನು ಹೇಳ್ತೀನಿ ಗುರು, ಒಂದು ಪ್ಲೇಸು ನಿಮಗೆ ಪೀಸ್ ಆಗಿರಬೇಕಾ, ದೇರ್ ಶುಡ್ ನಾಟ್ ಬಿ ಎನಿ ವೆಹಿಕಲ್ ಸೌಂಡು ಅಥವಾ ಈ ಹೊಗೆ ಆ ಥರದ್ದು ವಾತಾವರಣ ಬೇಡವಾ. ಸೊ ನಾನು ನಿಮ್ಗೊಂದು ಜಾಗ ಕರ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಅದ್ರ ಜಾಗದ ಹೆಸರು ಬಂದುಬಿಟ್ಟು ದೊಂಡೆಲಿಂಗ್ ಅಂತ. ಅದು ಬಂದುಬಿಟ್ಟು ಸಣ್ಣ ಒಂದು ಟಿಬೇಟಿಯನ್ ಥರ. ಅಲ್ಲಿ ಬಂದುಬಿಟ್ಟು ಟಿಬೇಟಿಯನ್ ಪೀಪಲ್ಸೇ ಜಾಸ್ತಿ ಇದ್ದಾರೆ. ಕೊಳ್ಳೇಗಾಲದ ಹತ್ರ ಒಂದು ಲಿಟಲ್ ಟಿಬೇಟಿಯನ್ ಇದೆ. ಸೊ ಅಲ್ಲಿಗೆ ನಾನು ಇವಾಗ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಚೆನ್ನಾಗಿದೆಯಲ್ಲ? ವ್ಯೂ ಮಸ್ತಾಗಿದೆ ತಾನೆ? ವ್ಯೂ ಮಸ್ತಾಗಿದೆ ಅಲ್ಲ? ಹಾ, ನೋಡಿ ಗೈಸ್, ಗಾಡಿ ಓಡಿಸ್ಬೇಕಾದ್ರೂ ನನಗೆ ಆ ಬ್ಯೂಟಿನೆಸ್ಸು ಹೆಂಗೆ ಹೇಳಬೇಕು ಅಂತ ಅರ್ಥ ಆಗ್ತಿಲ್ಲ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ಇನ್ನೊಂದು ಹೇಳಬೇಕು ಮೇಯ್ನಾಗಿ, ನಾನು ಹೋಗ್ತಿರೋದು ಬಂದುಬಿಟ್ಟು ಕನಕಪುರ ರೋಡ್. ಸೊ ಯೂಶ್ವಲಿ ಎಲ್ಲರೂ ಬಂದುಬಿಟ್ಟು ಕೊಳ್ಳೇಗಾಲ ಅಥವಾ ರಾಮನಗರ ಕಡೆ ಅಂದರೆ ಮೈಸೂರು ರೋಡ್ ಪ್ರಿಫರ್ ಮಾಡ್ತಾರೆ. ಬಟ್ ನಾನೊಂದು ಹೇಳ್ತೀನಿ ಗುರು, ಪ್ರಿಫರ್ ಕನಕಪುರ ರೋಡ್. ಇದೊಂದು ಈ ಜಾಗಕ್ಕೆ ಹೋಗ್ಬೇಕಂದ್ರೆ ಏನಕ್ಕೆ ಅಂದರೆ, ರೈಟ್ ಫ್ರಮ್ ದ ಸ್ಟಾರ್ಟ್ ನಿಮಗೆ ನೇಚರ್ ಬ್ಯೂಟಿನೇ ಇರುತ್ತೆ. ಸೊ ಅದು ಹೇಳ್ಬೇಕಾಗಿಲ್ಲ, ಇಲ್ಲೇ ನೋಡ್ಬೋದು ನಿಮಗೆ ಸೀನರೀಸು ಅಕ್ಕಪಕ್ಕ ಫ್ರಂಟಲ್ಲಿ ಎಲ್ಲನೂ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ದೆನ್ ಇನ್ನೊಂದು ತಲೆನೋವು, ಆ ಹಂಪ್ಸ್ಗಳಿದೆಯಲ್ಲ ಮೈಸೂರು ರೋಡಲ್ಲಿ, ಆ್ಯಸ್ ಅ ಬೈಕ್ ರೈಡರ್ಸ್ ನಮ್ಗೆ ಅದ್ರ ರೋಡ್ನೇ ಗೊತ್ತು, ಹಂಪ್ಸ್ ಅಂತ. ಬಟ್ ಇದರಲ್ಲಿ ಅಷ್ಟು ಹಂಪ್ಸ್ ಇಲ್ಲ, ವೆರಿ ಸ್ಮೂತ್ ರೋಡು. ಸೊ ನಾನು ತುಂಬ ಸಜೆಸ್ಟ್ ಮಾಡ್ತೀನಿ ನಿಮಗೆ ಹೋಗ್ಬೇಕಾದ್ರೆ. ಆನ್ ಟಾಪ್ ಆಫ್ ದ್ಯಾಟ್, ಆ್ಯಸ್ ಅ ಬೈಕರ್ ನಾವಿನ್ನು ಗಾಡಿ ಓಡಿಸ್ತಾ ಇದ್ದೀವಲ್ಲ, ಫ್ಯೂಚರ್ ನಮಗೇನು ಗಾಡಿ ಬೇಕು ಅದೆಲ್ಲ ಅಲ್ಲಿ ಕಾಣಿಸುತ್ತೆ. ವಾಟ್ ಐ ಮೀನ್ ಈಸ್, ವೀಕೆಂಡ್ ಅಂದರೆ ಸಾಕು ಗುರು, ಬರೀ ಸೂಪರ್ ಬೈಕ್ಸು ಅವರು ಇವರು ಅಂತ ಹೇಳ್ಬಿಟ್ಟು ಟ್ರಿಪ್ ಹೊಡಿತಾನೇ ಇರ್ತಾರೆ. ಅದು ನೋಡಿ ಅದರದ್ದು ಸೌಂಡು ಅದೆಲ್ಲ ನೋಡಿ ಬೇರೆಯೇ ಖುಷಿ. ನಾನು ಆನ್ ದ ವೇ ಹೋಗ್ತಿರುವಾಗ ಮಲ್ಟಿಪಲ್ ಬುಜಾಸ್ ಆಗಲಿ ಅದೆಲ್ಲ ಬರ್ತಾನೇ ಇತ್ತು. ಸೊ ಹಾಂ, ಅದೊಂಥರ ಫ್ಯೂಚರ್ ನಮಗೆ ಆ ಥರ ತಗೋಬೇಕು ಅಂತ ಆಸೆನೂ ಅಲ್ವಾ. ಸೊ ಅದು ಇನ್ನೊಂದು. ಅದಾದಮೇಲೆ ಇನ್ನೊಂದು ಹೇಳ್ಬೇಕು, ಇನ್ನೇನು ಮಳವಳ್ಳಿ ದಾಟ್ತು ಇನ್ನು ನೇಚರು ಸಖತ್ತಾಗಿ ಕಾಣಿಸುತ್ತೆ. ಫುಲ್ಲು ಕೊಳ್ಳೇಗಾಲದವರೆಗೂ ಬ್ಯೂಟಿಫುಲ್ ರೋಡು, ಎಷ್ಟು ಸಖತ್ತಾಗಿದೆ ಅಂದರೆ ಆ ಬೆಟ್ಟ ಗುಡ್ಡಗಳು ಫುಲ್ಲು ಗ್ರೀನರಿ. ಅದು ಆ ಎಕ್ಸ್ಪೀರಿಯೆನ್ಸ್ ಮಾಡೋವಾಗಲೇ ಅದ್ರ ಬಗ್ಗೆ ಗೊತ್ತಾಗ್ತಾ ಇದೆ ನನಗೆ. ಇಲ್ಲಿ ನಾವು ಇವಾಗ ದಂಡೆಲಿಂಗ್ ವಿಲೇಜ್ ಇದೆ ಎಂಟ್ರಿ ಕೊಟ್ಟಿದ್ದೀವಿ. ಸೊ ನೋಡ್ತಾ ಇರ್ತೀರಾ, ಇಲ್ಲಿ ನೋಡಿದ್ರೆ ತುಂಬಾ ಫ್ಲ್ಯಾಗ್ಸು ಹಾರಾಡ್ತಾನೆ ಇರುತ್ತೆ. ಸೊ ನನಗೂ ಗೊತ್ತಿಲ್ಲ ಇದೇನು ಅಂತ, ಬಟ್ ಲೇಟರ್ ನಾನು ಕೇಳಿ ತಿಳ್ಕೊಂಡೆ, ಇದನ್ನು ಪ್ರೇಯರ್ ಫ್ಲ್ಯಾಗ್ ಅಂತ ಕರೀತಾರೆ. ಸೊ ಟಿಬೆಟಿನ್ ಲ್ಯಾಂಗ್ವೇಜಿನಲ್ಲಿ ಇದನ್ನು ಓಂ ಮನಿ ಪತ್ನೆ ಹಮ್ ಅಂತ ಹೇಳಿದ್ರು. ಸೊ ನೀವು ಕೇಳ್ಬೋದು, ಅದಿದ್ದರೆ ಅವ್ರದ್ದು ಪ್ರೇಯರ್ ರೂಮಲ್ಲಿ ಆ ಥರ ಏನಾದ್ರು ಇಕ್ಬೋದಲ್ಲ ಅಂತ. ವೈ ಈ ವಿಂಡು ಅದು ಗಾಳಿ ಓಡಾಡೋ ಕಡೆ ಏನಕ್ಕೆ ಇರ್ತಾರೆ? ಸೊ ಇವರೇನು ಮೀನಿಂಗ್ ಮಾಡ್ತಾರೆ ಅಂದರೆ, ವಿಂಡ್ ಬಂದಾಗ ಈ ಫ್ಲ್ಯಾಗ್ಸ್ ಮೂವ್ ಆಗುತ್ತಲ್ಲ,
ಅವ್ರು ನಂಬೋದೇನೆಂದರೆ ವಿಂಡ್ ಆ ಮಂತ್ರಗಳನ್ನು ವರ್ಲ್ಡ್ಗೆ ಸ್ಪ್ರೆಡ್ ಮಾಡುತ್ತೆ ಅಂತ. ಪೀಸ್, ಕಂಪ್ಯಾಷನ್, ಪ್ರೊಟೆಕ್ಷನ್ ಇವೆಲ್ಲ ಸ್ಪ್ರೆಡ್ ಆಗುತ್ತೆ ಅಂತ ನಂಬಿಕೆ ಅವರಿಗೆ. ಒಂದಂತೂ ಹೇಳಬೇಕು, ಇದರೊಳಗೆ ಎಂಟ್ರ್ ಆಗಿದ ತಕ್ಷಣ ಅದೇನೋ ಪೀಸ್ಫುಲ್ನೆಸ್, ಅಂದರೆ ದರ್ ಈಸ್ ನೋ ಸೌಂಡ್, ಕಾಮ್, ಪೀಸ್. ಅಂದರೆ ಆ್ಯಸ್ ಅವ್ರು ಹೇಳ್ತಾ ಇದ್ರಲ್ಲ, ವರ್ಲ್ಡಿಗೆ ಪೀಸ್ ಅನ್ನೋದು ಕೊಡಬೇಕು ಅಂತ. ಸೊ ಫುಲ್ ಸೈಲೆನ್ಸ್, ಡಿಫ್ರೆಂಟ್ ಆರ್ಕಿಟೆಕ್ಚರ್, ಈ ಮನೆಗಳೆಲ್ಲ ಡಿಫ್ರೆಂಟು ಆರ್ಕಿಟೆಕ್ಚರ್ಸು, ಡಿಫ್ರೆಂಟ್ ಕೈಂಡ್ ಆಫ್ ಒಂದು ಅಟ್ಮಾಸ್ಫಿಯರ್, ಬೇರೆ ಯಾವುದೋ ಕಂಟ್ರಿಗೆ ಬಂದಿದ್ದ ಥರನೇ ಫೀಲ್ ಆಗ್ತಿತ್ತು. ತುಂಬ ಇದೆಲ್ಲ ಫಸ್ಟ್ ಟೈಮ್ ನೋಡ್ತಿರೋದು, ಈ ಥರ ಆರ್ಕಿಟೆಕ್ಚರ್ಸ್ ಆಗಲಿ, ಈ ಥರ ಸ್ಕಲ್ಪ್ಚರ್ಸ್ ಆಗಲಿ ಎಲ್ಲನೂ ಫಸ್ಟ್ ಟೈಮ್ ನೋಡ್ತಾ ಇರೋದು. ಸೊ ತುಂಬಾ ಖುಷಿ ಆಯಿತು. ಇವನ್ ನನಗೆ ಡೌಟ್ ಇತ್ತು, ಏನು ಈ ಥರ ರೌಂಡಿಗೆ ಬೆಲ್ ಟೈಪ್ ಇದೆ, ಇದ್ರ ಮೇಲೆ ಏನೋ ಬರೆದಿದ್ದಾರೆ ಅಂತ. ಸೊ ಇದ್ರ ಬಗ್ಗೆನೂ ನಾನು ಕೇಳಿದೆ. ಇದೂ ಪ್ರೇಯರ್ಸೇ, ಸೇಮ್ ಅದೇ ಪ್ರೇಯರ್ಸ್ ಇರುತ್ತಲ್ಲ ಅದನ್ನೇ ಅವರು ಹಾಕಿರ್ತಾರೆ. ಸೊ ನಾವು ಮೊನೆಸ್ಟ್ರಿ ತೋರ್ಸೋಕ್ಕಿಂತ ಮುಂಚೆ ನಿಮಗೆ ಎಕ್ಸ್ಪ್ಲೈನ್ ಮಾಡಬೇಕು ಏನಕ್ಕೆ ಈ ಜಾಗದಲ್ಲಿ ಟಿಬೆಟಿಯನ್ಸ್ ಇದ್ದಾರೆ ಅಂತ. ಸೊ ಇಯರ್ಸ್ ಹಿಂದೆ ಟಿಬೆಟಿಯನ್ ಬಂದುಬಿಟ್ಟು ಚೈನಾದವರು ಕಂಟ್ರೋಲಿಗೆ ತಗೊಂಡಿದ್ರು. ಸೊ ಆ ಟೈಮಲ್ಲಿ ತುಂಬ ಫ್ಯಾಮಿಲೀಸು ಅವರ ಹೋಮ್ಲ್ಯಾಂಡ್ ಬಿಟ್ಟು ಹೋಗಬೇಕಾಗಿತ್ತು. ಸೊ ಇಂಡಿಯನ್ ಗೌರ್ಮೆಂಟ್ ಅವರಿಗೆಲ್ಲ ಜಾಗ ಕೊಟ್ಟರು. ಇಲ್ಲಿ ಕರ್ನಾಟಕದಲ್ಲಿ ಬಂದುಬಿಟ್ಟು ಆಲ್ಮೋಸ್ಟ್ 3000 acres ಲ್ಯಾಂಡ್ ಕೊಟ್ಟಿತ್ತು. ಸೊ ಅವ್ರೇನು ಮಾಡಿದ್ರು ಅಂದರೆ ಫುಲ್ ಫಾರೆಸ್ಟ್ ಕ್ಲೀನ್ ಮಾಡಿ ಝೀರೋಯಿಂದ ಸ್ಟಾರ್ಟ್ ಮಾಡಿ ಇವತ್ತು ಈ ಬ್ಯೂಟಿಫುಲ್ ಟೌನ್ನ ಅವರು ಮಾಡಿದ್ದಾರೆ. ಇಮ್ಯಾಜಿನ್ ಮಾಡಿ, ನಿನ್ನ ನೇಟಿವ್ ಪ್ಲೇಸ್, ನಿನ್ನ ಐಡೆಂಟಿಟಿ, ನಿನ್ನ ರೂಟ್ಸ್ ಎಲ್ಲ ಬಿಟ್ಟು ಬೇರೆ ಪ್ಲೇಸಲ್ಲಿ ಲೈಫ್ ಬಿಲ್ಡ್ ಮಾಡೋದು. ಅದಕ್ಕೆ ಈ ಪ್ಲೇಸ್ ನೋಡಿದರೆ ಟ್ರಾವೆಲ್ ಫೀಲಿಂಗ್ ಬರಲ್ಲ, ರೆಸ್ಪೆಕ್ಟ್ ಫೀಲಿಂಗ್ ಬರುತ್ತೆ. ಇಲ್ಲಿನ ಜನರು ಅಷ್ಟೇ, ತುಂಬ ಸಿಂಪಲ್, ತುಂಬ ಕಾಮ್, ಸ್ಮೈಲಿಂಗ್ ಫೇಸ್. ಎಲ್ಲ ನೋಡಿದ್ರೆ ನೀವು ಹ್ಯಾಪಿ ಆಗ್ತೀರ. ಇದು ರೆಫ್ಯೂಜಿ ಕ್ಯಾಂಪ್ ಸೆಟಲ್ಮೆಂಟ್ ಅಂತ ಫೀಲ್ ಆಗೋದೇ ಇಲ್ಲ. ಇದು ಸೆಲ್ಫ್ ಮೇಡ್ ಪೀಸ್ಫುಲ್ ಟೌನ್ ಅಂತ ಫೀಲ್ ಆಗುತ್ತೆ. ಸೊ ನೆಕ್ಸ್ಟ್ ನಾವು ಬಂದುಬಿಟ್ಟು ಮೊನೆಸ್ಟ್ರಿಗೆ ಹೋಗ್ತಾ ಇದ್ದೀವಿ. ಮೊನೆಸ್ಟ್ರಿಯಲ್ಲಿ ಚಾಂಟಿಂಗ್ ಸೌಂಡು, ಸ್ಟ್ರೀಟಲ್ಲಿ ಕಲರ್ ಹೌಸಸ್ಸು, ವಿಂಡಲ್ಲಿ ಫ್ಲ್ಯಾಗ್ಸ್ ಮೂವ್ ಆಗೋದು, ಫುಲ್ ಡಿಫ್ರೆಂಟ್ ವೈಬು. ಸೊ ಇವತ್ತು ನಾನು ಜಸ್ಟ್ ಟ್ರಾವೆಲ್ ಮಾಡಲ್ಲ, ಇವತ್ತು ಒಂದು ಸ್ಟೋರಿ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀವಿ, ಒಂದು ಕಲ್ಚರ್ ಸರ್ವೈವ್ ಆಗಿರೋ ಸ್ಟೋರಿ. ಸೊ ನೋಡ್ಬೋದು ಫ್ಲ್ಯಾಗ್ಸ್ ಎಲ್ಲ ಕಡೆ ಫ್ಲ್ಯಾಗ್ಸ್ ಹಾಕಿರ್ತಾರೆ. ಮೊನೆಸ್ಟ್ರಿ ಒಳಗಡೆ ಹೋದಾಗ ಫುಲ್ ಸೈಲೆನ್ಸ್, ಅಂದರೆ ಆ ಸೈಲೆನ್ಸ್ ಒಳಗೆ ಒಂದು ಡೀಪ್ ಸೌಂಡ್ ಇರುತ್ತೆ, ಚಾಂಟಿಂಗ್ ಸೌಂಡ್.
ಇನ್ಸೈಡ್ ನೋಡಿದ್ರೆ ದೊಡ್ಡ ಗೋಲ್ಡನ್ ಸ್ಟ್ಯಾಚ್ಯೂಸ್ ಇರುತ್ತೆ. ಮೋಸ್ಟ್ಲಿ ಅದು ಬುದ್ಧ ಸ್ಟ್ಯಾಚ್ಯೂಸು. ಸೊ ಗೌತಮ ಬುದ್ಧ ಅವರು ಏನು ಹೇಳಿದರು ಅಂದರೆ, ಲೈಫಲ್ಲಿ ಸಫರಿಂಗ್ ಇರುತ್ತೆ, ಆದರೆ ಕಂಪ್ಯಾಷನ್, ಕೈಂಡ್ನೆಸ್, ರೈಟ್ ಥಿಂಕಿಂಗಿಂದ ಪೀಸ್ ಸಿಗುತ್ತೆ ಅಂತ. ಟಿಬೆಟಿಯನ್ಸ್ ಮೇನ್ಲಿ ಪೀಸ್ಗೆ ಪ್ರೇಯರ್ ಮಾಡ್ತಾರೆ. ವರ್ಲ್ಡ್ಗೆ ಪೀಸ್ ಇರಬೇಕು ಅಂತ, ಎಲ್ಲ ಜೀವಗಳಿಗೂ ಒಳ್ಳೆಯದೇ ಆಗಬೇಕು ಅಂತ. ಅವರು ವೆಲ್ತ್ ಅಂತ, ಪವರ್ ಅಂತ ಪ್ರೇ ಮಾಡಲ್ಲ, ಇನ್ನರ್ ಪೀಸ್ಗೆ ಪ್ರೇ ಮಾಡ್ತಾರೆ. ಸೊ ನಾನದು ಫಸ್ಟೇ ಹೇಳ್ದಂಗೆ ಆ ಸಿಟಿ ಒಳಗಡೆ ಅಥವಾ ವಿಲೇಜ್ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಫುಲ್ ಪೀಸ್ಫುಲ್ನೆಸ್ ಅಂತಲೇ ಫೀಲ್ ಆಗ್ತಿತ್ತು. ಸೊ ಅದೇ ಅವರು ಪ್ರೇಯರ್ ಮಾಡ್ತಿರೋದು. ಅದು ಡಿಫ್ರೆನ್ಸ್ ನಮ್ಗೆ ಗೊತ್ತಾಗುತ್ತೆ. ಮೇನ್ಲಿ ನಾವು ಬ್ಯಾಂಗ್ಳೂರ್ದು ಹೋಗ್ತಾ ಇದ್ದೀವಲ್ಲ, ಅವ್ರಿಗೆ ಮೇನ್ ಗೊತ್ತಾಗುತ್ತೆ ಎಷ್ಟು ಪೀಸ್ಫುಲ್ ಆಗಿದೆ ಅಂತ. ಮೊನಸ್ಟ್ರಿ ಒಳಗಡೆ ಚಿಕ್ಕ ಮಕ್ಕಳನ್ನ ನೋಡಿದೆ, ರೆಡ್ ಕಲರ್ ಡ್ರೆಸ್ ಹಾಕೊತಿದ್ರು. ಸೊ ನನಗೆ ಒಂದು ಡೌಟ್ ಬಂತು, ಇವರು ಯಾಕೆ ಇಲ್ಲಿ ಅಂತ. ಲೇಟ್ರ್ ಗೊತ್ತಾಯಿತು ಇವರು ಮಾಂಗ್ಸ್, ಯಂಗ್ ಮಾಂಗ್ಸ್ ಅಂತ. ಚಿಕ್ಕ ವಯಸ್ಸಿನಿಂದಲೇ ಸ್ಪಿರಿಚುವಲ್ ಲೈಫಲ್ಲಿ ಚೂಸ್ ಮಾಡಿರ್ತಾರೆ ಅವರು. ಇಲ್ಲಿ ಅವರು ನಾರ್ಮಲ್ ಸ್ಕೂಲ್ ಸಬ್ಜೆಕ್ಟ್ ಜೊತೆ ಫಿಲಾಸಫಿ ಅಂದರೆ ಬುದ್ಧಿಸ್ಟ್ ಫಿಲಾಸಫಿ, ಮೆಡಿಟೇಷನ್, ಡಿಸಿಪ್ಲಿನ್ ಕಲಿತಾರೆ. ಇದು ಅವರ ಚಾಯ್ಸ್. ಅವ್ರ ಪ್ಯಾರೆಂಟ್ಸು ಸಪೋರ್ಟ್ ಮಾಡ್ತಾರೆ. ಕಲ್ಚರ್ ಪ್ರಿಸರ್ವ್ ಮಾಡೋಕ್ಕೆ ನೆಕ್ಸ್ಟ್ ಜನ್ರೇಷನ್ ರೆಡಿ ಆಗುತ್ತಿದೆ. ಕೂರ್ಗದ ನಾವೆಲ್ಲ ಹೋಗಿದ್ದೀವಲ್ಲ, ಫಸ್ಟ್ ಟ್ರಿಪ್ಪು ಚರ್ಚಿಂದ ಅಲ್ಲೇ ಕರ್ಕೊಂಡು ಹೋಗಿದ್ದು. ಹಲೋ, ನಮಸ್ಕಾರ. ನಮ್ಮ ಜೊತೆ ಇವರು ಇಲ್ಲೊಂದು ಕಡೆ ಬಂದಿದ್ದೀವಿ, ಜಾಗ ಎಲ್ಲ ಪಿನ್ ಮಾಡಿರ್ತೀವಿ ಏನೇಂತ. ಸೊ ಅವ್ರ ಹತ್ರ ಕೇಳ್ತಾ ಇದ್ದೀವಿ ಏನು ಕಲ್ಚರು ಅದಿದೆ ಅಂತೆಲ್ಲ ಕೇಳ್ತಾ ಇದ್ದೀವಿ. ಸೊ ತಿಳಿಯೋಣ ಏನು ಅಂತ. ನಮಸ್ಕಾರ. नमस्कार। आपका नाम? हम तेंजिन ಅಂತ. तेंजिन ಗೆಲ್ತೀನಿ. ಹಾಂ. ಸೊ ಇವರೇ ನಮಗೆ ಎಲ್ಲನೂ ಟಿಬೆಟಿಯನ್ ಕಲ್ಚರ್ ಬಗ್ಗೆ ಏನು ಇಲ್ಲಿ ಏನೇನಿದೆ ಅದೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀವ್ರೆ. ಸೊ ಮಚ್ ಮೋರ್ ಥ್ಯಾಂಕ್ಸ್ ಟು ಹಿಮ್ ಇಂಟ್ರೊಡ್ಯೂಸ್ ಮಾಡಿದ್ದಕ್ಕೆ. ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ಹಿ ವಾಸ್ ವೆರಿ ರೆಸ್ಪೆಕ್ಟ್ಫುಲ್ ಅಬೌಟ್ ಇಂಡಿಯನ್ ಗೌರ್ಮೆಂಟ್ ಆ್ಯಂಡ್ ಅವರ್ ಕರ್ನಾಟಕ ಗೌರ್ಮೆಂಟ್. ಸೊ ಏನಕ್ಕೆ ಅವರಿಗೆ ಇಷ್ಟು ಚೆನ್ನಾಗಿರೋ ಜಾಗ ಕೊಟ್ಟರು, ಇಷ್ಟು ವರ್ಷ ಅವರಿಗೆ ಜಾಗ ಕೊಟ್ಟರಲ್ಲ. ಸೊ ಅವರು ತುಂಬ ಥ್ಯಾಂಕ್ಫುಲ್ ಆಗಿದ್ದಾರೆ. ಸೊ ಅದ್ರ ಬಗ್ಗೆನೂ ಅವರು ಎಕ್ಸ್ಪ್ಲೇನ್ ಹೇಳ್ತಾನೂ ಇದ್ದರು. ನನಗೆ ಟಿಬೆಟಿಯನ್ ಕಲ್ಚರ್ ಬಗ್ಗೆ ಗೊತ್ತಿರೋದು ತುಂಬ ಕಮ್ಮಿ, ಆದರೆ ಇವತ್ತು ಸ್ವಲ್ಪ ಅರ್ಥ ಆಯಿತು. ಈ ಫ್ಲ್ಯಾಗ್ಸ್, ಈ ಸ್ಟ್ಯಾಚ್ಯೂಸ್, ಈ ಚಾಂಟ್ಸ್ ಇವೆಲ್ಲ ಒಂದು ಮೆಸೇಜ್ ಹೇಳ್ತೀವಿ. ಲೈಫ್ ಈಸ್ ಟೆಂಪ್ರರಿ, ಪೀಸ್ ಪರ್ಮನೆಂಟ್ ಆಗಿರಬೇಕು ಅಂತ. ಇದನ್ನು ನೋಡಿದ ಮೇಲೆ ನಾನು ಜಸ್ಟ್ ವ್ಲಾಗ್ ಮಾಡೋಕ್ಕೆ ಬಂದಿಲ್ಲ ಅನಿಸುತ್ತೆ, ಒಂದು ಸ್ಟೋರಿ ಕೇಳೋಕ್ಕೆ ಬಂದಿದ್ದೀನಿ. ಬನ್ನಿ ಈ ಸೈಲೆಂಟ್ ವರ್ಲ್ಡ್ನ ಜೊತೆ ನಾವು ಪೀಸ್ಫುಲ್ಲಾಗಿ ಲೈಫ್ನ ಸಾಗಿಸೋಣ ಅಂತೇಳಿ ಇನ್ನೊಂದು ವೀಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಹೇಳಲ್ಲ. ಆಲ್ ಪೀಸ್ ಟು ಯು. ಬಿ ಹ್ಯಾಪಿ, ಬಿ ಸೇಫ್, ಆ್ಯಂಡ್ ಡೂ ಸಬ್ಸ್ಕ್ರೈಬ್ ಟು ಮೈ ರೈಸ್ ವಿತ್ ಸ್ಟಿನ್ಸ್ ಚಾನಲ್. ಆ್ಯಂಡ್ ಡೂ ಲೆಟ್ ಮೀ ನೋ ಯಾವ ಕಲ್ಚರ್ ಬಗ್ಗೆ ಗೊತ್ತಾಗಬೇಕು ನೆಕ್ಸ್ಟು ಅಂತ. ಸೊ ಇನ್ನೊಂದು ವೀಡಿಯೋದಲ್ಲಿ ಸಿಗೋವರೆಗೂ ಬಾಯ್, ಟೇಕ್ ಕೇರ್.